ನಮಸ್ಕಾರ ಎಲ್ಲರಿಗೂ ದೇಗುಲದಾರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಬಂದಿರೋದು ಬೂದೇಶ್ವರ ಸ್ವಾಮಿ ಮಠಕ್ಕೆ. ಈ ಒಂದು ಮಠ ಇರೋದು ನಮ್ಮ ಹಾಸನಿಂದ 20 ಕಿಲೋಮೀಟರ್ಸ್ ನಿಟ್ಟೂರ್ ಅಂತ ಬರುತ್ತೆ, ಒಂದು ಹಳ್ಳಿ. ಅಲ್ಲಿ ಈ ಒಂದು ಮಠ ಇರೋದು ತುಂಬಾನೇ ಚೆನ್ನಾಗಿದೆ. ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿರುವಂತ ಒಂದು ಸಾಧಾರಣ ಮಠ ಇದು. ಈ ಮಠದಲ್ಲಿ ಪ್ರತಿನಿತ್ಯ ಪೂಜೆ ಭಜನೆ ಎಲ್ಲ ನಡೀತಾ ಇರುತ್ತೆ. ಅದರಲ್ಲೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನ ಅಂತೂ ಭಜನೆ ಸತತವಾಗಿ ನಡೀತಾ ಇರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಈ ಮಠದ ವಿಶೇಷತೆ ಏನು ಅಂದ್ರೆ, ಇಲ್ಲಿ ಎಂಥದೇ ನೋವಿರ್ಲಿ, ಕಾಲು ನೋವು, ಕೈ ನೋವು, ಏನೇ ಒಂದು ನೋವಿದ್ರೂ ಈ ಒಂದು ದೇವಸ್ಥಾನಕ್ಕೆ ಬಂದು ಇಲ್ಲಿ ಬಾವಿನಲ್ಲಿ ಸಿಗುವಂತ ನೀರನ್ನ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನನ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿದ್ರೆ ನಮಗೆ ಒಂದು ತಿಂಗಳಲ್ಲೇನೆ ನಮಗೆ ನೋವು ನಿವಾರಣೆ ಆಗುತ್ತೆ. ಈ ಒಂದು ಮಠಕ್ಕೆ ತುಂಬ ಜನ ವಯಸ್ಸಾಗಿರೋರು, ಹಾಗೆಯೇ ಕೈಕಾಲು ನೋವಿರೋರು ತುಂಬ ಜನ ಬರ್ತಾರೆ. ಹಾಗೆಯೇ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಇಲ್ಲಿ ಬಂದು ಸ್ನಾನ ಮಾಡಿ ದೇವ್ರನ್ನ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಇವತ್ತು ಬಂದು ಇಲ್ಲಿ ನಾನು ನನ್ನ ಮಗಳು ಇಬ್ಬರೂ ಸ್ನಾನ ಮಾಡ್ಕೊಂಡ್ವಿ ಅಲ್ಲೇ ಬಾವಿನಲ್ಲಿ. ಇಲ್ಲಿ 3 ಕೊಡ ಅಥವಾ 5 ಕೊಡ 9 ಕೊಡ ಈ ಥರ ನೀರು ಹಾಕ್ತಾರೆ. ನಾವು 5 ಕೊಡ ನೀರು ಹಾಕಿಸ್ಕೊಂಡು ಮತ್ತು ಅದೇ ಇದರಲ್ಲಿ ಹೋಗಿ ನಾವು ದೇವರಿಗೆ ನಮ್ಮ ಪ್ರದಕ್ಷಿಣೆ ಹಾಕಿದ್ವಿ. ದೇವಸ್ಥಾನ ಸುತ್ತ 3 ಪ್ರದಕ್ಷಿಣೆ ಹಾಕಿ ಅದಾದಮೇಲೆ ಬಟ್ಟೆನ ಚೇಂಜ್ ಮಾಡಿಕೊಂಡು ಗರ್ಭಗುಡಿ ಒಳಗಡೆ ಹೋಗಬೇಕಾಗತ್ತೆ. ಸೊ ನಾವು ಫಸ್ಟು ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವೀಗ ಪೂಜೆ ಎಲ್ಲ ಮಾಡಿ ಅಡ್ಬಿಟ್ಟು ಇವಾಗ ಡ್ರೆಸ್ ಚೇಂಜ್ನ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೂ ಜಾಗ ಇರುತ್ತೆ. ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಆಮೇಲೆ ದೇವರ ಗುಡಿಗೆ ಹೋಗಿದ್ದು. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಕೆಲವರು ತಡೆಯನ್ನೆಲ್ಲ ಓಡಿಸ್ತಾರೆ. ಅದ್ರ ಬದಲಿಗೆ ಈ ಥರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಿಗುವಂಥ ತೀರ್ಥಸ್ನಾನ ಮಾಡಿ ದೇವರ ಪ್ರದಕ್ಷಿಣೆಯನ್ನು ಹಾಕಿ ಪೂಜೆ ಮಾಡಿಸೋದು, ಅದು ಸಹ ಒಂದು ಒಳ್ಳೆ ರೀತಿಯಲ್ಲಿ ದೃಷ್ಟಿಯ ನಿವಾರಣೆಯನ್ನು ಮಾಡ್ಕೊಳ್ಬೋದು. ಹಾಗಾಗಿ ನಾವು ಈ ಸನ್ನಿಧಿಗೆ ಬಂದಿದ್ದು. ಇನ್ನು ಈ ಸನ್ನಿಧಿಯ ವಿಶೇಷತೆ ಕೇಳ್ತಾ ಹೋದರೆ ಇನ್ನೂ ಆಶ್ಚರ್ಯ ಆಗುತ್ತೆ. ಈ 2 ದೇವರು ಉತ್ಸವ ಮೂರ್ತಿಗಳು, ಅದನ್ನು ಹೊರಗಡೆ ಇಟ್ಟಿದ್ದಾರೆ. ಹಾಗೆಯೇ ನಾವು ಈಗ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಒಳಗಡೆ ಗರ್ಭಗುಡಿನಲ್ಲಿ ನಮಗೆ ಮೊದಲನೇದಾಗಿ ಪಾರ್ವತಮ್ಮ ದೇವಿ ಗುಡಿ ಸಿಗುತ್ತೆ. ಅದಾದಮೇಲೆ ಬಲದಗಡೆ ಸಿದ್ದೇಶ್ವರ ಸ್ವಾಮಿ, ಹಾಗೆ ಎಡದಗಡೆ ತೋಟ ಸಿದ್ದೇಶ್ವರ ಸ್ವಾಮಿ ದೇವ್ರನ್ನ ಇಟ್ಟಿದ್ದಾರೆ. ಸೊ ಈ ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಪೂರ್ತಿ ಒಳಗಡೆ ನಾವು ಎಂಟರ್ ಆಗ್ತೀವಿ. ತುಂಬ ಹತ್ರದಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನು ಪಡ್ಕೊಳ್ತೀವಿ. ಪ್ರತಿದಿನ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳು ಹಾಗೆ ಅನ್ನಸಂತರ್ಪಣೆ ಪ್ರತಿಯೊಂದು ನಡೀತಾ ಇರುತ್ತೆ. ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಂತೂ ಇನ್ನೂ ವಿಜೃಂಭಣೆಯಿಂದ ನಡೆಯುತ್ತೆ. ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು. ಹಾಗೆಯೇ ಪೂಜೆನೂ ಸಹ ಮಾಡಿಕೊಡ್ತಾ ಇದ್ರು. ಎಷ್ಟು ಜನ ಬಂದ್ರೂ ತುಂಬಾ ನಗುಮುಖದಿಂದ ಅರ್ಚಕರು ನಮಗೆ ಇಲ್ಲಿ ಪೂಜೆನ ಮಾಡಿಕೊಡ್ತಾರೆ. ಹಾಗೆ ನನ್ನ ಮಗಳು ತುಂಬ ಸಣ್ಣವಳು, ಅವಳು ಸಹ ದೇವರು ಅಂದರೆ ತುಂಬಾ ಭಕ್ತಿ ಅವಳಿಗೆ, ತುಂಬಾ ಪ್ರೀತಿ ಅವಳಿಗೆ. ಹಾಗಾಗಿ ಅವಳು ಸಹ ನಿಂತ್ಕೊಂಡು ಒಂದು ಮಂಗಳಾರತಿ ಎಲ್ಲ ತಗೊಂಡು ತೀರ್ಥವನ್ನೆಲ್ಲ ತಗೊಂಡು ಅದನ್ನು ನೋಡಿ ಅರ್ಚಕರಿಗೆ ತುಂಬಾ ಖುಷಿ ಆಯಿತು. ಬಿಡು ಸಣ್ಣ ವಯಸ್ಸಿಗೆ ಎಷ್ಟು ಕಲ್ತಿದೀಯಾ ಅಂತ ಎಲ್ಲ ಹೇಳಿ ಮತ್ತು ಪೂರ್ತಿ ಆ ದೇವರ ಹತ್ರನೇ ಕರ್ಕೊಂಡು ಹೋಗಿ ಅವಳಿಗೆ ಪಾದ ಸ್ಪರ್ಶನ ಮಾಡಿಸಿದ್ರು. ನನಗೆ ತುಂಬಾ ಖುಷಿ ಆಯಿತು. ಸೊ ಅವಳ ಮೇಲೆ ದೇವರ ಆಶೀರ್ವಾದ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಸದಾ ಅವಳ ಮೇಲೆ ಇರಬೇಕು. ನಿಮ್ಮ ಸಪೋರ್ಟ್ ನನಗೆ ಹೀಗೇ ಸಿಗ್ತಾ ಇರಬೇಕು. ಅದಾದಮೇಲೆ ಅಲ್ಲೂ ಸಹ ದೇವರ ಪ್ರದಕ್ಷಿಣೆಯನ್ನೆಲ್ಲ ಹಾಕಿ ಅದಾದಮೇಲೆ ಅಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದರೆ, ನಮಗೆ ತುಂಬೆ ಹೂವು ಏನು ಮುಡಿಸಿರ್ತಾರೆ ಸಿದ್ದೇಶ್ವರ ಸ್ವಾಮಿಗೆ, ಅದನ್ನು ನಾವು ಹೂವಾಗಿ ಕೇಳ್ಬೋದು. ಕೂತ್ಕೊಂಡು ನಮಗೆ ಏನು ಕಷ್ಟಗಳಿರುತ್ತೆ ಅದ್ರ ಬಗ್ಗೆ ಹೂವನ್ನು ಕೇಳಿದ್ರೆ ಬೆಸ ಅಥವಾ ಸಮ ಅಂತ ನಮಗೆ ಹೂವನ್ನ ಕೊಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇದು ಉತ್ಸವ ಮೂರ್ತಿಗಳನ್ನ ಕೂರಿಸ್ಕೊಂಡು ಅಡ್ಡೆಗಳನ್ನೆಲ್ಲ ಕೂರಿಸ್ಕೊಂಡು ಉತ್ಸವ ಮಾಡೋ ಅಂಥದ್ದು. ಇಲ್ಲಿ ಸುಮಾರು ಜನ ಭಕ್ತರು ಬರ್ತಾರೆ ಅಮಾವಾಸ್ಯೆ ಹಾಗೆ ಹುಣ್ಣಿಮೆ ಟೈಮ್ನಲ್ಲಿ ದೃಷ್ಟಿ ನಿವಾರಣೆಗೆ. ಹಾಗೆಯೇ ಅವರಿಗೆ ಕೈಕಾಲು ನೋವು ಆ ಥರ ಎಲ್ಲ ಸುಮಾರು ಇರುತ್ತೆ, ಅದ್ರ ನಿವಾರಣೆಗೋಸ್ಕರನೂ ಬರ್ತಾರೆ. ಇನ್ನು ದೇವಸ್ಥಾನದ ಸುತ್ತಲೂ ನಮಗೆ ಸಣ್ಣ ಸಣ್ಣ ನವಗ್ರಹ ದೇವಸ್ಥಾನ, ಹಾಗೆ ಈಶ್ವರಂದು ಸಣ್ಣ ದೇವಸ್ಥಾನ, ಹಾಗೆಯೇ ಗಣಪತಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ, ಸಣ್ಣ ಪುಟ್ಟ ದೇವಸ್ಥಾನಗಳು ನಮಗೆ ಸುತ್ತಲೂ ಸಿಗುತ್ತೆ. ಅದು ಎಲ್ಲ ದರ್ಶನವನ್ನು ಮಾಡಿಕೊಂಡು ಅದಾದಮೇಲೆ ನಾವು ಎದುರುಗಡೆ ಭೂತಪ್ಪ ಅಂತ ಇದೆ. ಪ್ರತಿ ಸಲ ನಾವು ಈ ಒಂದು ಮಠಕ್ಕೆ ಬಂದಾಗ ಆ ಭೂತಪ್ಪನಿಗೆ ನಾವು
ಮಾಂಸಾಹಾರನ ಮಾಡಲೇಬೇಕು, ಮಾಂಸದ ಎಡೆಯನ್ನು ಇಡಲೇಬೇಕು. ಆದರೆ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ಅದನ್ನು ನಾವು ಮಾಡೋಕ್ಕೆ ಹೋಗಲಿಲ್ಲ. ಬರೀ ಪೂಜೆಯನ್ನು ಮಾಡಿಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಅಡ್ಡಬಿದ್ದು ನಾವು ಅಲ್ಲಿಂದ ಹೊರಡಬೇಕಾಯಿತು. ಹಾಗಾಗಿ ಇಲ್ಲೂ ಸಹ ಭೂತಪ್ಪನಿಗೆ ಎಲ್ಲರೂ ಒಂದು ನಮಸ್ಕಾರವನ್ನು ಮಾಡಿ ಅಡ್ಡಬಿದ್ದು, ಅದಾದಮೇಲೆ ನಾವು ಅಲ್ಲಿ ಅನ್ನದಾಸೋಹನೂ ನಡೀತಾ ಇತ್ತು. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಹೊರಡೋಣ ಅಂತ ಹೇಳಿ ಅಲ್ಲಿ ಹೋದ್ವಿ. ಅಲ್ಲಂತೂ ತುಂಬಾ ಚೆನ್ನಾಗಿತ್ತು. ಪೂರ್ತಿ ಎಲ್ಲ ಒಲೆಯಲ್ಲಿ ಮಾಡೋ ಅಂಥದ್ದು ಪಲಾವ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಅದನ್ನು ಪ್ರಸಾದವನ್ನು ಸ್ವೀಕರಿಸಿ ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ದೇಗುಲ ದಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ.